ಪಂಚಾಕ್ಷರಿ, ಆ ಜಗ್ಗಿ ಸಿಕ್ಕಿದ್ದೇನಾ? ನೀವ್ಯಾಕ್ರಿ ಅವನನ್ನು ಹುಡುಕ್ತಾ ಇದ್ದೀರಾ? ನಿಮಗೂ ಉಂಡೆನಾಮ ತಿಕ್ಕಿದ್ನಾ? ಉಂಡೆನಾಮ ತಿಕ್ಕಿರೋದು ನನಗಲ್ಲ, ಆ ಶೇಖರಿಗೆ. ಅವ್ರ ಮನೆಗೆ ಬಂದಿದ್ದಾಳಲ್ಲ ಆ ಹುಡುಗಿ ಜಾಜಿಗೆ. ಅಂದ್ರೆ ಆ ಹುಡುಗಿನ ಮದುವೆ ಆಗೋ ಹುಚ್ಚು ಇನ್ನೂ ಬಿಟ್ಟಿಲ್ವಾ ಅವನಿಗೆ? ಹುಚ್ಚು ಬಿಡೋದು ಹಂಗಿರ್ಲಿ, ಹುಚ್ಚು ಹೆಚ್ಚಾಗಿ ಮುಂದಿನ ಹಂತಕ್ಕೆ ಹೋಗಿದೆ. ಅದು ನಿಮಗೆ ಯಾಕೆ ಗೊತ್ತಾಯ್ತು? ಬೆಳಗ್ಗೆನೆ ಬಂದು ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋದ. ಅದರಲ್ಲಿ ಏನಿದೆ ವಿಶೇಷ? ಬರೀ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗಿದ್ದು ವಿಶೇಷ ಅಲ್ಲ, ಆ ಹುಡುಗಿ ಹೆಸರಿನಲ್ಲೂ ಅರ್ಚನೆ ಮಾಡಿಸ್ದ. ಅವನ ವೇಷಭೂಷಣ ಬಹಳ ವಿಶೇಷವಾಗಿತ್ತು. ಒಳ್ಳೆ ಬಿಳಿ ಜುಬ್ಬ ಶೆಲ್ಲೆ ಹಾಕ್ಕೊಂಡು ಮದುವೆ ಗಂಡಿನ ಥರ ಬಂದಿದ್ದ. ಅಂದ್ರೆ ಅಲ್ಲಿಗೆ ಮುಗೀತು ಬಿಡಿ. ಯಾಕೋ ಹಾಗಂತೀಯ ಪಂಚಾಕ್ಷರಿ? ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗೋದು ಖಚಿತ. ಅಂದ್ರೆ ಇತ್ತೀಚೆಗೆ ಆ ಶೇಖರಿ ಮಗ ವಿದ್ಯಾಶಂಕರ ನಮ್ಮ ಜಗ್ಗಿ ಮೇಲೆ ಹಲ್ಲು ಮಸಿತಾ ಇರ್ತಾನೆ. ಮೊನ್ನೆ ಎಲ್ಲ ಸರಿಯಾಗಿ ಕೊಟ್ಟಿದ್ದಾನಂತೆ ಕಜ್ಜಾಯನ. ಇನ್ನಿವ್ನು ಹೀಗೆಲ್ಲ ಆಡಿದ್ರೆ ಖಚಿತವಾಗಿ ಮೇಲೆ ಹಾರದೆ ಹುಲಿ. ಒಂದು ಈ ಜಗ್ಗಿ ತನ್ನ ಬೆನ್ನು ಮೂಳೆನ ಮುರ್ಕೋತಾನೆ, ಇಲ್ಲ ಆ ವಿದ್ಯಾಶಂಕರ ಬುರುಡೆ ಹೊಡ್ಕೋತಾನೆ. ಹಾಗಂತೀಯ? ಹಾಗಾದ್ರೆ ಮದುವೆ ನಾಟಕ ಚೆನ್ನಾಗೇ ಇರುತ್ತೆ. ನಾವಿಬ್ರು ಒಂದು ಸುತ್ತು ಸಂಜೆ ಶೇಖರ್ ಮನೆಗೆ ಹೊರಟ್ಬರೋಣ. ಆಹಾ, ಬೇರೆಯವ್ರ ಮನೆ ರಂಪ ಅಂದ್ರೆ ನಿಮಗೆ ಹಬ್ಬ ಅಲ್ಲ? ಇಂಥವಕ್ಕೆ ಕಾಯ್ತಿರ್ತೀರಿ ನಿಮ್ಮ. ಅಲ್ಲಪ್ಪ, ದುರ್ಗಾ ಸಪ್ತಾಹದ ಕೊನೆಯ ದಿನ ಅಲ್ವಾ, ಅದಕ್ಕೆ ಕೇಳಿದೆ. ಅವ್ರ ಮನೆ ರಾಮಾಯಣ ಕಟ್ಕೊಂಡು ನನಗೇನಾಗಬೇಕು? ನಾನು ಹೋಗಲ್ಲ ಬಿಡು. ಸದ್ಯ ಪೀಡೆ ತಲುಪ್ತು. ನನಗೊಂದು ವಿಷಯ ಸಿಕ್ತು. ಯಾವುದಕ್ಕೂ ಸಂಜೆ ಮೇಲೆ ಒಂದ್ಸಾರಿ ಶೇಖರಿ ಮನೆ ಹತ್ರ ಹೋಗಿ ಬರ್ತೀನಿ. ಭಾವ ಭಾವ, ಸುನೀತಾ, ಆಗ್ಬಾರ್ದಾಗ್ತಾ ಇದೆ ಭಾವ. ಸುನೀತಾ ಏನ್ ಮಾತು ಅಂತ ಆಡ್ತಿದ್ಯಾ? ಇವತ್ತು ಸಪ್ತಾಹದ ಕಡೆ ದಿವಸದ ಪೂಜೆ. ಏನದ್ ನಿಂದ ಅಪಶಕನ? ನನ್ನ ಗಂಡ ಬಿಳಿ ಶರ್ಟು ಬಿಳಿ ಪಂಚೆ ಹಾಕೊಂಡು ಮದುವೆ ಗಂಡಿನ ತರ ಬರ್ತಾ ಇದ್ದಾರೆ. ಅವ್ರನ್ನ ತಡಿದೆ ಹೋದ್ರೆ ಅನಾಹುತ ಆಗುತ್ತೆ. ಏನ್ ಹೇಳ್ತಿದ್ಯಾ ನೀನು? ನಿನ್ ಗಂಡಗೆ ಏನು ಹುಚ್ಚಿಗೆ ಹಿಡಿದಿದ್ಯಾ? ಹೌದು ಭಾವ, ಅವರಿಗೆ ಹುಚ್ಚೆ ಹಿಡಿದಿರೋದು, ಮದ್ವೆ ಹುಚ್ಚು. ಆ ಹುಚ್ಚು ಬಿಡೋವರೆಗೂ ನಾವು ಜಾಜಿನ ಬಚ್ಚಿಡೋದು ಒಳ್ಳೇದು. ಹೇಗಾಗುತ್ತೆ ಸುನೀತಾ? ಇವತ್ತು ಸಪ್ತಾಹದ ಕಡೆ ದಿವಸದ ಪೂಜೆ, ಅವಳೇ ಮಾಡ್ಬೇಕದನ್ನ. ನಿನ್ ಗಂಡ ಏನೇನೋ ಅವತಾರ ತಾಳ್ತಾನೆ ಅಂತ ನಮ್ ಜಾಜಿನ ಬಚ್ಚಿಡೋಕ್ಕಾಗತ್ತಾ? ಹಾಗೆ ಮಾಡದೇ ಇದ್ರೆ ಅನಾಹುತ ಆಗುತ್ತೆ ಭಾವ. ಇವ್ರನ್ನ ಹದ್ಬಸ್ನಲ್ಲಿ ಇಡೋದು ಯಾರು? ಒಂದ್ ಕೆಲಸ ಮಾಡಿ, ವಿದ್ಯಂಗ್ ಹೇಳಿ. ಬರ್ಲಿ ಬಿಡು, ಇವತ್ತು ಅವ್ನ ರಾಸಲೀಲೆಗಳಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಏನೋ ಇಷ್ಟು ದಿವಸ ಒಂದು ತಿಕ್ಕಲ್ತನ ಅನ್ಕೊಂಡು ಸುಮ್ಮನೆ ಇದ್ದೆ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಮಾಡೇ ಮಾಡ್ತೀನಿ. ನೀನ್ ನಡಿ ಒಳಗಡೆ. ಬೇಡ ಭಾವ, ನೀವು ಸುಮ್ಮನೆ ಕೊಚ್ಚೆಗೆ ಕಲ್ಲೆಸ್ದು ಕೆಸರು ಮಾಡ್ಕೋಬೇಡಿ. ಸುಮ್ಮನೆ ವಿದ್ಯಂಗ್ ಹೇಳಿ. ವಿದ್ಯಾ ಒಂದ್ಸಾರ್ತಿ ಅವನಿಗೆ ಬುದ್ಧಿ ಕಲಿಸಿದಾನೆ. ಇನ್ನೂ ತಿದ್ಕೊಂಡಿಲ್ಲ ನಿನ್ನ ಗಂಡ ಅಂದ್ರೆ ನಾನು ಇದಕ್ಕೆ ಮಂಗಳ ಹಾಡಬೇಕು. ನೀನೇನು ಯೋಚನೆ ಮಾಡಬೇಡ, ನಡಿ ಒಳಗೆ. ನಿಮ್ಮ ಅಕ್ಕನಿಗೆ ಪೂಜೆಯಲ್ಲಿ ಸಹಾಯ ಮಾಡು. ಹೋಗು, ನಾನು ನೋಡ್ಕೋತೀನಿ ಅವನ್ನ. ಏನಮ್ಮ ತಾಯಿ ನಿನ್ನ ಆಟ. ಕಳೆದ ಸಾರ್ತಿ ಸುಂದರಿ ಸಪ್ತಾಹ ಮಾಡಿದಾಗ ಒಂಥರ ತೊಂದರೆಗಳು, ನೀನೇ ಅವುಗಳನ್ನ ಹೇಗೋ ನಿವಾರಿಸ್ದೆ. ಅಂಥ ಕಂಟಕಗಳು ಕಳಲಿ ಅಂತಲೇ ಅಲ್ವಾ ನಿನಗೆ ಪೂಜೆ ಪುರಸ್ಕಾರ ನೇಮ ನಿಷ್ಠೆ ಅಂತ ಮಾಡೋದು. ಆದರೂ ಯಾಕಮ್ಮ ನಿನಗೆ ತೃಪ್ತಿ ಇಲ್ಲ? ಈ ಸಪ್ತಾಹದಲ್ಲಿ ನಮಗೆ ತೊಂದರೆ ಕೊಡೋದಕ್ಕೆ ಅಂತ ಜಗ್ಗಿ ಅನ್ನೋ ರಾಕ್ಷಸನ್ನ ತಂದು ಕೂರಿಸಿದೆಯಲ್ಲ. ಆನಂದವಾಗಿ ನೆಮ್ಮದಿಯಾಗಿ ಖುಷಿಯಿಂದ ನಿನ್ನ ಪೂಜೆ ಮಾಡೋದಕ್ಕೂ ಅಡ್ಡಿನ ತಾಯಿ. ಪೂಜೆ ಮಾಡೋ ಜಾಜಿಗೆ ಕಷ್ಟ ಕೊಡ್ತಿದೆಯಲ್ಲ, ಇದು ನಿನಗೆ ಸರಿನಾ ಅಮ್ಮ? ದುಃಖ ಆಗಲಿ ಸಂತೋಷವಾಗಲಿ ನಿನ್ನ ಮುಂದೆ ತೋಡ್ಕೊಂಡ್ರೆ ಏನೋ ನೆಮ್ಮದಿ. ನೀನೇ ಎಲ್ಲದಕ್ಕೂ ದಾರಿ ತೋರಿಸ್ತೀಯ ಅಂತ ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಒಪ್ಪಿಸ್ತಿದ್ದೀನಿ.
ಎಲ್ಲ ನಿನ್ನ ಮಡ್ಲಿಗೆ ಹಾಕ್ತಿದ್ದೀನಿ ತಾಯಿ. ಒಳ್ಳೆಯದನ್ನ ಕರುಣಿಸು, ಕೆಟ್ಟದ್ದನ್ನ ನಿವಾರಿಸು. ಎಲ್ಲ ನಿನಗೆ ಬಿಟ್ಟಿದ್ದು ತಾಯಿ.